ರಾಘವೇಂದ್ರ ಸ್ವಾಮಿ ಅಂದ ತಕ್ಷಣ ನಂಗೆ ನೆನಪಾಯ್ತು ಗಬ್ರಗಾಲ ಅವರೇ. ಏನಂತ ಹೇಳಿದ್ರೆ ಅಷ್ಟು ಭಕ್ತ ಸಾಗರ ರಾಘವೇಂದ್ರ ಸ್ವಾಮಿಗಳಿಗೆ. ಎಷ್ಟೋ ಜನ ಕೆಲಸ ಇಲ್ಲದೆ ಇರೋರು ಅಲ್ಲೋಗಿ ಹೇಳ್ಕೊಂಡಾಗ ಮಾಡಿದಾಗ ಎಷ್ಟೋ ಪವಾಡಗಳು ಕೂಡ ನಡೆದಿರೋದುಂಟು. ಸೊ ನೀವೇನು ಹೇಳ್ತೀರಾ? ಬಿಕಾಸ್ ನೀವು ರಾಘವೇಂದ್ರ ಸ್ವಾಮಿ ಭಕ್ತರಾಗಿರೋದು. ನನಗೆ ಒಂದು ಹೇಳ್ತೀನಿ, ನನಗೆ ಇಲ್ಲಿ ಬೆಂಗಳೂರು ಬನಶಂಕರಿ ತಾಯಿ ದೇವಸ್ಥಾನ, ಬನಶಂಕರಮ್ಮ ಅಲ್ವಾ, ನೀವು ನನ್ನ ಸ್ಟೇಟಸ್ ನೋಡ್ತಿರಲ್ಲ ಯಾವಾಗ? ನೋಡ್ತೀನಿ ನಾನು. ಬನಶಂಕರಮ್ಮ ಇದ್ದೇ ಇರ್ತಾರೆ ಎನಿ ಟೈಮ್ ನಂಗೆ ಬನಶಂಕರಮ್ಮ. ಮತ್ತೆ ಇನ್ನೊಂದು ಮಾಗಡಿ ರೋಡಲ್ಲಿ ರಾಯರ ಮಠ ಇದೆ. ಓಕೆ. ಅದು ಏನು ಗೊತ್ತಿಲ್ಲ, ನಾನು ಹೇಳಿದಿಲ್ಲ ಮಮ್ಮ ಅಂತ ಇವರು, ಅದೇ ನಾವು ರೀಲ್ಸ್ ಮಾಡ್ತೀವಲ್ಲ ಮಮ್ಮ, ಅವರು ಮತ್ತೆ ಅದೇ ನಿಸರ್ಗ ಅವರು ಅವರು ಮತ್ತೆ ಅವರಮ್ಮ ಬನ್ನಿ. ನಾನು ಬನಶಂಕರಿ ಟೆಂಪಲ್ಗೆ ಹೋಗಿದ್ದೀನಿ, ಹಿಂಗೆ ಕೂತಿದ್ದೀನಿ. 22ನೇ ತಾರೀಕು ದೇವಸ್ಥಾನವಾಗಿರೋದು, 24ಕ್ಕೆ ಬಿಗ್ ಬಾಸ್ ಒಳಗೆ ಎಂಟ್ರಿ. ಕೇಳಿ, ಅಮ್ಮ ಹೇಳಿದ್ರು, ಕೇಳ್ಕಪ್ಪ ನೀನು, ತಾಯಿ ಅಮ್ಮ ಕೊಡ್ತಾಳೆ, ನೀನು ಕೇಳಿದ್ ಕೊಡ್ತಾಳೆ, ಕೇಳ್ಕಪ್ಪ ನೀನು. ಅಮ್ಮ 2 ದಿನ ಅದೇ ಬಿಗ್ ಬಾಸು, ಒಳಕ್ಕೆ ಹೆಂಗೆ ಹೋಗಾಯ್ತದೆ ಸುಮ್ಕಿರಿ ಅಂತಂದೆ. ಇಲ್ಲ ಕೇಳಿ ನೀವು ಆಯ್ತು, ಇಷ್ಟು ನೀವು ನಂಬಿಕೆ ಇಟ್ಟು ಹೇಳ್ತಾ ಇದ್ದೀರಲ್ಲ, ನಾನು ಕೇಳ್ತೀನಿ. ಅಮ್ಮನ ಹತ್ರ ಒಂದೇ ಮಾತು ಕೇಳಿದ್ದು, ಅಮ್ಮ ಇವ್ರಿಷ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟಾರಲ್ವಾ, ನನ್ನ 2 ದಿನದಲ್ಲಿ ಬಿಗ್ ಬಾಸ್ ಕಳಿಸ್ಕೊಡಮ್ಮ, ನೋಡ್ತೀನಿ ಅಂತ ಅಂದೆ. ವಿತಿನ್ ಸೆಕೆಂಡು ಅಲ್ಲಂದೆ, ವಿತಿನ್ ಸೆಕೆಂಡು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದು ಒಂದು ಹೋಟ್ಲಲ್ಲಿ ಊಟಕ್ಕೆ ಕೂರ್ತೀನಿ, ಕಾಲ್ ಬಂತು. ಎಲ್ಲಿದ್ಯಾ, ಬೇಗ ಬಾ, ಬಿಗ್ ಬಾಸ್ ಮನೆ ಹತ್ರಕ್ಕೆ ಬಾ ಅಂತ ಅಂದರು. ಶಾಕ್ ನನಗೆ. ಅಲ್ಲಿ ನೋಡ್ರಿ ಸೆಲೆಕ್ಟು ನಾಡಿದ್ದು ನೀನು ಹೋಗ್ಬೇಕು ಅಂತವ್ರೆ. ಬಟ್ಟೆ ಕತೆ ಏನು? ಬಟ್ಟೆ ಗಿಟ್ಟೆ ಏನು ಇಲ್ಲ, ಒಂದು ಯಾವುದೋ ಒಂದು ಫಾರ್ಮರ್ಸ್ ಹಾಕೊಂಡು ಇನೋದಲ್ಲಿ ಎತ್ತಾಕೊಂಡು ಹೋದ್ರು. ಇನೋದಲ್ಲಿ ಎತ್ತಾಕೊಂಡು ಹೋಗಿ ಅಲ್ಲಿ ನೋಡು ಅಂದ್ರು. ಲೈಟ್ ಸಖತ್ತಾಗದೆ ಅಂದೆ, ಹೋಗು ಅಂತ ಹೇಳಿದ್ರು. ಅದು ನಾನು ಲಿಟ್ರಲಿ ಅದೆಲ್ಲ ನಂಗೆ ಅಲ್ಲಿ ಹೋಗಿದ್ದು ಮೈ ಚುಮ್ಮಂತ ಇಲ್ಲ. ಈ ತಾಯಿ ಹತ್ರ ಕೇಳಿದ್ನಲ್ಲ, ತಾಯಿ ಹತ್ರ ನಾನು ಹೋಗ್ತೀನಿ, ನಾನು ಕಳಿಸ್ಕೊಡವ ನೋಡೋದ ಅಂತ ಅಂದಾಗ, ನಾನು ಕಳಿಸ್ಕೊಟ್ಟಾಗ ನಾನು ಆ ತಾಯಿನ ಎಷ್ಟು ನಂಬಬೇಕು. ಇವತ್ತುವರೆಗೂ ನನಗೇನಾದ್ರು ಬೇಜಾರಾಯ್ತು ಏನಾಯ್ತು ಅಂದ್ರೆ ನಾನು ಬನಶಂಕರಮ್ಮಗೆ ಹೋಗಿದ್ದು ಕೈ ಮುಕ್ಕೊಂಡು ಬರ್ತೀನಿ. ಅದಾದಮೇಲೆ ರಾಯರ ಮಠದ್ದು ಇನ್ನೊಂದು ಯಾವುದೋ ಪ್ರಾಜೆಕ್ಟ್ ಸಿಕ್ತು. ರಾಯರೇ ಏನು ಕೆಲಸಗಳಿಲ್ಲ, ಏನು ಮಾಡೋದು ರಾಘವೇಂದ್ರ ಸ್ವಾಮಿ, ಏನಾರು ಒಂದು ನಾಳೆಗೆ ಏನಾರು ಒಂದು ಒಳ್ಳೆ ಫುಲ್ ಒಂದಿಷ್ಟು ದಿನಗಳಷ್ಟು ಕೆಲಸ ಸಿಗಬೇಕು ಅಂದ ತಕ್ಷಣನೇ ತಿರ್ಗಾ ಯಾವುದೋ ಒಂದು ಕೊಟ್ಟರು, ಯಾವುದೋ ಮಜಾ ಟಾಕೀಸೋ ಯಾವುದೋ ಒಂದು ಬಂತು, ಫೋನ್ ಬಂತು. ಸೊ ಅಲ್ಲಿಗೆ ನಾನು ಅಂತೀನಿ, ಅಲ್ಲಿ ನಾನು ದೇವ್ರು ಕೇಳಿದಾಗ ಅಲ್ಲೊಂದೇನೋ ಬರ್ತು ಅಂದಾಗ ನಾನು ಆ ದೇವ್ರನ್ನ ಅಲ್ಲೇ ನಾನು ಅದನ್ನ ನಂಬ್ಕೊಂಡು ಹೋಗ್ತೀನಿ. ಇವತ್ತು ನಾನು ನಿಮ್ಮ ದೇವ್ರ ಮನೇಲಿ ನೋಡಿಲ್ಲ, ಜೇಬಲ್ಲಿ ಚೇಂಜ್ ಇತ್ತು ತಗೋತೀನಿ, 10 ರೂಪಾಯಿ 20 ರೂಪಾಯಿ ಇದ್ರೆ ರಾಯರನ್ನ ಎಂದ್ಬಿಟ್ಟು ರಾಯರ ಫೋಟೋದ ಹಿಂದ್ಗಡೆ ಹಿಂಗೆ ಹಾಕ್ಬಿಟ್ಟು ಕೆಲಸ ಕೊಡಪ್ಪ ಅಂತ ಅಷ್ಟೆ. ಬಟ್ ಖಂಡಿತ ಕೆಲಸ ಸಿಗುತ್ತೆ. ಬಟ್ ಎಲ್ಲಾ ದೇವ್ರುಗಳು ದೇವ್ರೆ, ಗಣಪತಿಯಾಗಿ ಎಲ್ಲಾ ದೇವ್ರುಗಳು ದೇವ್ರೆ. ಒಂದು ನಂಬಿಕೆ ಎಲ್ಲೋ ಅಂತ ಹೋದಾಗ ಆ ಸ್ಥಳದ ಸ್ಪರ್ಶ ಆದಾಗ ನಮ್ಗೇನೋ ಒಂದು ಒಳ್ಳೇದಾಗಿದೆ ಅಂದಾಗ ಅದನ್ನ ನಾವು ನೆನ್ಪಿಡ್ತೀವಿ ಅಷ್ಟೇ. ಸೂಪರ್ ಫ್ಯಾಂಟಾಸ್ಟಿಕ್.